ಅಮೆರಿಕ ಅಥವಾ ಕೆನಡಾ ಇನ್ಯಾವುದೋ ದೇಶದಲ್ಲಿ ಇದ್ಕೊಂಡು ಈ ದೇಶದ ಬಗ್ಗೆ ಅಭಿಮಾನ ಹೊಂದಿರಬಾರ್ದ? ಇವತ್ತು ಆ ಬ್ರಿಟಿಷರ ಬೂಟು ನೆಕ್ಕಿದಂತಹ ಜನರೇಷನ್ ಸಂತಾನ ಯಾವುದಿದೆ ಅದು ಇಂತಹ ನಿಜವಾದ ದೇಶ ಪ್ರೇಮಿಗಳನ್ನ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿಯಂತಹ ನಿಜವಾದ ದೇಶ ಪ್ರೇಮಿ ಯುವಕರನ್ನ ದೇಶದ್ರೋಹಿಗಳು ಅಂತ ಹೇಳಿ ಹಣೆ ಪಟ್ಟಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 1,60,00,000 ಜನ ಈ ಒಂದು ಪಕ್ಷವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಾ ಇದ್ರೆ ಅದರಲ್ಲಿ 94% ಭಾರತೀಯ ಯುವಕರು ಅನ್ನೋದನ್ನ ಆ ಒಂದು ಅಂಕಿಅಂಶ ಹೇಳ್ತಾ ಇದೆ. ಇನ್ನು ವೋಟರೇ ಅಲ್ಲ ಅಂತ ಹೇಳ್ತಕ್ಕಂಥ ಒಂದು ಕೆಲಸವನ್ನ, ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡೋದು ತಪ್ಪ. ಇದ್ರ ಬಗ್ಗೆ ಮಾತಾಡಿದ್ರೆ ದೇಶದ್ರೋಹಿಗಳಾಗ್ತಾರ. ಈ ದೇಶದ ಶಿಕ್ಷಣ ಇಲಾಖೆಯ ಮಂತ್ರಿಯನ್ನ ಕೆಳಗಡೆ ಇಳಿಸ್ಬೇಕಾ ಬೇಡವಾ? ಅವನು ರಾಜೀನಾಮೆ ಕೊಡ್ಬೇಕಾ ಬೇಡವಾ? ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದ್ರೆ ಅವರು ಈ ದೇಶದ ಜೆನ್ಜಿ ಯುವಜನರ ಬಗ್ಗೆ ಹೇಳಿದಂತಹ ಒಂದು ಮಾತು ಇಡೀ ದೇಶದಲ್ಲಿ ಒಂದು ಕಿಡಿಯನ್ನ ಹತ್ತಿಸಿದೆ, ಯುವಜನರಲ್ಲಿ ಆಕ್ರೋಶವನ್ನ ಉಂಟು ಮಾಡಿದೆ. Have you seen there are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. ಒಬ್ಬ 30 ವರ್ಷದ ಅಭಿಜಿತ್ ದೀಪ್ಕೆ ಅನ್ನುವ ಒಬ್ಬ ಯುವಕ ಈ ನ್ಯಾಯಮೂರ್ತಿಗಳ ಮಾತಿನಿಂದ ರೊಚ್ಚಿಗೆದ್ದು ಒಂದು ಪಕ್ಷವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಾಕ್ತಾರೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ. ಇವತ್ತು ಆ ಪಕ್ಷದ ಒಂದು ಜನಪ್ರಿಯತೆ ಕೇವಲ 4-5 ದಿನಗಳಲ್ಲಿ ಎಷ್ಟು ಆಗಿದೆ ಅಂತ ಹೇಳಿದ್ರೆ, ಇಡೀ ದೇಶದ ಸುಮಾರು 1.5 ಕೋಟಿ ಜನ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಪೇಜ್ಗಳನ್ನ ಲೈಕ್ ಮಾಡ್ತಾರೆ, ಅದರ ಮೆಂಬರ್ಶಿಪ್ ಗಳನ್ನ ತಗೊಳ್ತಾರೆ. ಮುಖ್ಯವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಟ್ವಿಟ್ಟರ್ ಅಲ್ಲಿ ಅದರ ಜನಪ್ರಿಯತೆ ವ್ಯಾಪಕವಾಗಿ ಏರ್ತಾ ಹೋಗುತ್ತೆ. ಬಹಳ ದುರಂತದ ವಿಷಯ ಅಂತ ಹೇಳಿದ್ರೆ, ತಮ್ಮನ್ನು ತಾವು ಬಹಳ ಸ್ಟ್ರಾಂಗ್, ನಾವು 56 ಇಂಚಿನ ಎದೆ ಅಂತೆಲ್ಲ ಹೇಳ್ಕೊಳ್ತಕ್ಕಂಥ ಜನ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಜನಪ್ರಿಯತೆಯನ್ನ ಸಹಿಸ್ಕೊಳಕ್ಕಾಗದೆ ಟ್ವಿಟ್ಟರ್ ಅಲ್ಲಿ ಬ್ಯಾನ್ ಮಾಡಿಸುತ್ತೆ. ಇದಕ್ಕಿಂತ ನಾಚಿಕೆಗೇಡ. ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ತಕ್ಕಂತಹ ನಮ್ಮ ದೇಶದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಕ್ಕಂಥ ಟೀಕೆಗಳನ್ನ ಅಥವಾ ಅವರ ಅಭಿಪ್ರಾಯಗಳನ್ನು ಕೇಳಿಸ್ಕೊಳಕ್ಕೆ ನಾವು ರೆಡಿ ಇಲ್ಲ, ಅದನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಅಂತ ಒಂದು ನಾಚಿಕೆಗೇಡಿನ ಅಸಹ್ಯದ ಸಂಗತಿ ಅಂತ. ಅಷ್ಟಕ್ಕೂ ಈ ನಮ್ಮ CJI ಸೂರ್ಯಕಾಂತ್ ಅವರು ಹೇಳಿದ್ದೇನು, ಅವರು ಇತ್ತೀಚೆಗೆ ಮಾತಾಡ್ತಾ ಈ ನಮ್ಮ ಭಾರತ ದೇಶದ ಯುವ ಜನರು ಒಂದು ರೀತಿ ಜಿರಳೆಗಳ ತರ ಇದ್ದಾರೆ, ಪ್ಯಾರಾಸೈಟ್ಗಳಾಗ್ಬಿಟ್ಟಿದ್ದಾರೆ, ಅವರಿಗೆ ದುಡಿಯೋದಿಲ್ಲ, ಅವರು ದುಡಿಯಕ್ ಹೋಗೋದಿಲ್ಲ, ಸೋಂಬೇರಿಗಳಾಗಿದ್ದಾರೆ, ಲೇಜಿಗಳಾಗಿದ್ದಾರೆ, ಇವರಿಂದ ಒಂದು ರೀತಿ ದೇಶಕ್ಕೆ ಅಪಮಾನ ಆಗ್ತಿದೆ, ದೇಶದ್ರೋಹಿಗಳು ಅನ್ನೋ ರೀತಿನಲ್ಲಿ ಅವರು ಮಾತಾಡಿದ್ರು. ವಾಸ್ತವದಲ್ಲಿ ಈ CJI ಸೂರ್ಯಕಾಂತ್ ಅವರ ಮೇಲೆ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಆರೋಪಗಳಿದಾವೆ. ಇವರು ಈಗೊಂದು 10 ವರ್ಷದ ಹಿಂದೆ ಹರಿಯಾಣ ಮತ್ತೆ ಪಂಜಾಬ್ನಲ್ಲಿ ದೊಡ್ಡ ಮಟ್ಟದ ಅಂದ್ರೆ 2.5 ಕೋಟಿ ರೂಪಾಯಿ ಆಸ್ತಿಯ ಲ್ಯಾಂಡ್ ಅನ್ನ ಕೇವಲ 12-13 ಲಕ್ಷ ರೂಪಾಯಿಗೆ ತೋರಿಸಿ ಅದರ ವ್ಯಾಲ್ಯೂವನ್ನ ಅಂಡರ್ ವ್ಯಾಲ್ಯೂ ಮಾಡಿ, ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿಯನ್ನ, ತೆರಿಗೆಯನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವರು ಒಂದು ಫ್ರಾಡ್ ಮಾಡಿದ್ರು ಅನ್ನೋ ಒಂದು ದೊಡ್ಡ ಆರೋಪ ಇವ್ರ ಮೇಲೆ ಇದೆ. ಅದೇ ರೀತಿನಲ್ಲಿ ಸುಮಾರಷ್ಟು ಡ್ರಗ್ ಕೇಸ್ಗಳಲ್ಲಿ ಅರೆಸ್ಟ್ ಆದಂತಹ ಆರೋಪಿಗಳಿಗೆ ಬೇಲ್ ಕೊಡಿಸೋದಕ್ಕೆ ಇವರು ದುಡ್ಡು ತಗೊಂಡಿದ್ರು ಅನ್ನೋ ಆರೋಪಗಳಿದೆ. ಅಂದ್ರೆ ಈ ದೇಶದಲ್ಲಿ ಇಷ್ಟೆಲ್ಲ ಕೋಟಿಗಟ್ಲೆ ಭ್ರಷ್ಟಾಚಾರದ ಆರೋಪ ಆಗಿರುವಂತಹ ಒಬ್ಬ ನ್ಯಾಯಮೂರ್ತಿಗಳು, ಆವಾಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ರು ಅವರು, ಅಂತಹ ನ್ಯಾಯಮೂರ್ತಿಗಳು ಇವತ್ತು ಈ ದೇಶದ ಯುವ ಜನರ ಬಗ್ಗೆ ನೀವು ಸೋಂಬೇರಿಗಳು, ನೀವು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಸರಿಯಾದ ತನಿಖೆ ವ್ಯವಸ್ಥೆ ಇದ್ದಿದ್ರೆ ಇಷ್ಟೊತ್ತಿಗೆ ಈ ನ್ಯಾಯಮೂರ್ತಿಗಳು ಜೈಲಲ್ಲಿ ಇರಬೇಕಿತ್ತು ಮತ್ತು ನಮ್ಮ ಪಾರ್ಲಿಮೆಂಟು ಇವರನ್ನ ಇಂಪೀಚ್ಮೆಂಟ್ ಮಾಡಿ ಇವರ ಹುದ್ದೆಯಿಂದ ಕೆಳಗಿಳಿಸ್ಬೇಕಿತ್ತು. ಇವರು ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಆಗೋದಿಕ್ಕೆ ಯಾವ ಅರ್ಹತೆನೂ ಕೂಡ ಇರಲಿಲ್ಲ. ಆದರೆ ನಮ್ಮ ದೇಶ ಎಷ್ಟು ಮಟ್ಟಕ್ಕೆ ಒಂದು ಚರಂಡಿ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಜಿರಳೆಗಳಲ್ಲ, ಇಲ್ಲಿ ಇಂತಹ ಸೂರ್ಯಕಾಂತರಂತಹ ದೊಡ್ಡ ದೊಡ್ಡ ಹೆಗ್ಗಣಗಳು ಇವತ್ತು ಕೂತ್ಕೊಂಡಿದ್ದಾರೆ. ಅದು ಕೂಡ ಬೇರೆಯವರನ್ನ ತಪ್ಪಿತಸ್ಥರನ್ನಾಗಿ ಮಾಡಿ, ಯುವಕರನ್ನೇ ಅಪರಾಧಿಗಳನ್ನ ಮಾಡಿ, ಯಾರು ಇವರಿಗೆ ಅನುಕೂಲ ಮಾಡಿಕೊಡ್ತಾರೋ ಅವರನ್ನ ಉಳಿಸುವಂತಹ ಕೆಲಸವನ್ನ ಈ CJI ಅಂತವರು ಮಾಡ್ತಾ ಇದ್ದಾರೆ.
ಈಗ 4 ದಿನಗಳ ಹಿಂದೆ ಶುರುವಾದಂತಹ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮೊದಲ ಬೇಡಿಕೆನೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಈ ದೇಶದಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ ಅವರುಗಳು ತಮ್ಮ ನಿವೃತ್ತಿಯ ನಂತರದಲ್ಲಿ ಅವರಿಗೆ ಈ ದೇಶದ ಯಾವುದೇ ರಾಜ್ಯದ ರಾಜ್ಯಪಾಲರಾಗುವ ಅಥವಾ ರಾಜ್ಯಸಭಾ ಸದಸ್ಯರಾಗುವ ಅವಕಾಶ ಇರ್ಕೂಡ್ದು ಅಂತ ಹೇಳಿ. ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿರ್ಬೋದು, ಈ ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಮೊದಲ ಗುರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಈ ದೇಶದಲ್ಲಿ ನ್ಯಾಯಾಂಗದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ. ಇವತ್ತು ಶಾಸಕಾಂಗ, ಕಾರ್ಯಾಂಗಗಳು, ಅಧಿಕಾರಿಗಳು, ಮಂತ್ರಿಗಳು ಭ್ರಷ್ಟರಾಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಕಳೆದ 10-15 ವರ್ಷಗಳಲ್ಲಿ ನ್ಯಾಯಾಂಗದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಭ್ರಷ್ಟಾಚಾರ ನಡೀತಾ ಇರೋದು ಅನ್ನೋದನ್ನ ನಾವು ನೋಡಿದ್ರೆ ಈ ದೇಶಕ್ಕೆ ಭವಿಷ್ಯನೇ ಇಲ್ಲ ಅನ್ನೋ ಒಂದು ಭಾವನೆ ಇವತ್ತು ಬರ್ತಾ ಇದೆ. ಇತ್ತೀಚೆಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪಾಠ ಇತ್ತು, ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರವನ್ನ ಒಂದು ಸಣ್ಣ ಅಧ್ಯಾಯವನ್ನ ಅದರಲ್ಲಿ ಸೇರಿಸಿದ್ರು. ಅದು ಕಾರ್ಯಾಂಗ ಇರಲಿ, ಶಾಸಕಾಂಗ ಇರಲಿ, ನ್ಯಾಯಾಂಗ ಇರಲಿ ಅಥವಾ ಪತ್ರಿಕೋದ್ಯಮ ಇರಲಿ, ಎಲ್ಲೂ ಕೂಡ ಭ್ರಷ್ಟಾಚಾರ ಇರಬಾರ್ದು. ಮತ್ತೆ ಅಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ನ ಮಕ್ಕಳು ಪಡ್ಕೋಬೇಕು. ಆ ಕಾರಣಕ್ಕಾಗಿ NCERT ಯಲ್ಲಿ ಅದೊಂದು ಪಾಠ ಇತ್ತು. ಅದನ್ನ ನೋಡಿದಂತಹ ಇದೇ CJI ಮಹಾಶಯರು ಎಷ್ಟು ಕೆಂಡಾಮಂಡಲ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಅವ್ರ ವಿರುದ್ಧ ಏನು ಯಾರು ಆ ಪಠ್ಯವನ್ನ ಸೇರಿಸಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು, ಅದನ್ನ ತೆಗೆದು ಹಾಕ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದ ಆದೇಶ ಕೊಡಿಸಿದ್ರು. ಇದಲ್ವಾ ನಾಚಿಕೆಗೇಡು ಅಂತಂದ್ರೆ? ಅಂದ್ರೆ ಇವರಿಗೆ ನ್ಯಾಯಾಂಗದ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ ತಕ್ಷಣ ಇವರಿಗೆ ಯಾಕೆ ಇಷ್ಟು ಕೋಪ ಬರುತ್ತೆ? ಇದು ಹೇಗಿದೆ ಅಂತ ಹೇಳಿದ್ರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡಂಗೆ ಇದೆ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು. ಈಗ ಮತ್ತೆ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಬರೋಣ. ನಿನ್ನೆ ನಮ್ಮ ಕರ್ನಾಟಕದ ಒಬ್ಬ ಶಾಸಕರು, ಬಿಜೆಪಿಯ ಶಾಸಕರು ಸುರೇಶ್ ಕುಮಾರ್ ಅಂತ ಒಂದು ಪೋಸ್ಟ್ ನ ಹಾಕಿದ್ರು. ಈ ಕಾಕ್ರೋಚ್ ಜನತಾ ಪಾರ್ಟಿಗೆ 49% ಬೆಂಬಲ ಬರ್ತಾ ಇರೋದು ಪಾಕಿಸ್ತಾನದಿಂದ ಅಂತ ಹೇಳಿ ಒಂದು ಹಾಕಿದ್ರು. ಎಷ್ಟು ತಮಾಷೆ ಅಂತ ಹೇಳಿದ್ರೆ, ಅವರನ್ನ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ಇದು ಒಂದು ಫೇಕ್ ನ್ಯೂಸ್. ಬಿಜೆಪಿ IT ಸೆಲ್ನವರು ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಮಾಡಿ ಹಂಚ್ತಾ ಇರ್ತಕ್ಕಂಥ ಫೇಕ್ ನ್ಯೂಸ್ ಅನ್ನೋದು ಇವತ್ತು ಜಗಜ್ಜಾಹೀರಾಯ್ತು. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಧ್ಯಕ್ಷರಾದಂತಹ ಅಭಿಜಿತ್ ದೀಪ್ಕೆ ಅವರು ಒಂದು ಡಾಟಾವನ್ನ, ಒಂದು ಅಂಕಿ ಅಂಶವನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಟ್ವಿಟ್ಟರ್ ಆಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಆಗ್ಲಿ ಅದರಲ್ಲಿ ಡಾಟಾ ಅಂದ್ರೆ ಎಷ್ಟೆಷ್ಟು ಯಾರ್ಯಾರು ಎಲ್ಲೆಲ್ಲಿಂದ ಫಾಲೋ ಮಾಡ್ತಿದ್ದಾರೆ, ಯಾವ ದೇಶದಿಂದ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದು ಅವರಿಗೆ ಮಾತ್ರ. ಸೊ ಹಾಗಾಗಿ ಅವರ ಅಕೌಂಟ್ ಇಂದನೇ ನೋಡಿ, ಅದರಲ್ಲಿ 94% ಫಾಲೋಯರ್ಸ್, ಈಗ ಸುಮಾರು 1,60,00,000 ಜನ ಈ ಒಂದು ಪಕ್ಷವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಾ ಇದ್ರೆ ಅದರಲ್ಲಿ 94% ಭಾರತೀಯ ಯುವಕರು ಅನ್ನೋದನ್ನ ಆ ಒಂದು ಅಂಕಿಅಂಶ ಹೇಳ್ತಾ ಇದೆ. ಸೊ ವಾಸ್ತವ ಹೇಗಿರುವಾಗ ಈ ಬಿಜೆಪಿಯವರು, ಬಿಜೆಪಿ IT ಸೆಲ್ನವರು ಯಾಕೆ ಈ ರೀತಿ ಒಂದು ಫೇಕ್ ನ್ಯೂಸ್ ಅನ್ನ ಹರಡ್ತಾ ಇದ್ದಾರೆ? ಇವರು ಇದನ್ನ ನೋಡಿ, ಇದನ್ನು ಪಾಕಿಸ್ತಾನದವರು, ಬೇರೆ ದೇಶದವರು ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇದು ದೇಶದ್ರೋಹಿ ಕೆಲಸ ಮಾಡ್ತಿದೆ ಅನ್ನೋ ಒಂದು ಅಭಿಪ್ರಾಯವನ್ನ ರೂಪಿಸೋದಕ್ಕೆ ಅವರು ಹೆಣಗ್ತಾ ಇದ್ದಾರೆ. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಶುರು ಮಾಡಿರುವಂತಹ ಅಭಿಜಿತ್ ಆಗ್ಲಿ, ಇವರೆಲ್ಲ ಅಮೆರಿಕದಲ್ಲಿದ್ದಾರೆ. ಹೌದು, ಇನ್ನೊಬ್ಬ ಅರ್ಪಿತ್ ಶರ್ಮಾ ಅಂತ ಹೇಳಿ, ಇವರೆಲ್ಲ ಕೂಡ ಅಫ್ಕೋರ್ಸ್ ಇದರಲ್ಲಿ ಕೆಲವರು ಫಾಲೋ ಮಾಡಿರೋರು ಕೂಡ. ಮುಖ್ಯವಾಗಿ ಈ ಅಕೌಂಟ್ ಅನ್ನ ಇಷ್ಟರ ಮಟ್ಟಿಗೆ ಇಷ್ಟು ವ್ಯಾಪಕವಾಗಿ ಜನಪ್ರಿಯ ಮಾಡಿರೋದು ಭಾರತದ ಯುವ ಜನರೇ ಆದ್ರೂ ಕೂಡ ಇದರಲ್ಲಿ ಬೆಂಬಲ ಮಾಡೋರು ಮತ್ತೆ ಇದರ ಸ್ಥಾಪಕ ಅಭಿಜಿತ್ ಇವರೆಲ್ಲ ಅಮೆರಿಕದಲ್ಲಿ ಇದ್ದಾರೆ ವಾಸ್ತವ. ಹಾಗಾದ್ರೆ ಅಮೆರಿಕ ಅಥವಾ ಕೆನಡಾ ಇನ್ಯಾವುದೋ ದೇಶದಲ್ಲಿ ಇದ್ಕೊಂಡು ಈ ದೇಶದ ಬಗ್ಗೆ ಅಭಿಮಾನ ಹೊಂದಿರಬಾರ್ದಾ? ಅಥವಾ ಈ ದೇಶದಲ್ಲಿ ಒಳ್ಳೇದಾಗ್ಬೇಕು, ಈ ದೇಶದಲ್ಲಿ ಒಂದು ಸರಿಯಾದ ಭ್ರಷ್ಟಾಚಾರ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ಅಂತ ಒಂದು ಆಸೆಯನ್ನ ಇಟ್ಕೊಂಡು ಇಲ್ಲಿ ಅವರು ಅಲ್ಲಿಂದನೇ ಇಲ್ಲಿಗೆ ಕೆಲಸ ಮಾಡಬಾರ್ದಾ? ಇಲ್ಲ, ಮಾಡಬಾರ್ದು. ಹಾಗೆ ಮಾಡಿರೋದು ದೇಶದ್ರೋಹಿ ಕೆಲಸ ಅಂತ ಯಾರಾದ್ರೂ ಮಾತಾಡಿದ್ರೆ ಅವರು ಈ ದೇಶದ ಇತಿಹಾಸ ಗೊತ್ತಿಲ್ಲದವರು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ 1915ನೇ ಇಸ್ವಿನಲ್ಲಿ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಒಂದು ದೊಡ್ಡ ಆಂದೋಲನ, ಹೋರಾಟ ನಡೀತಾ ಇರುವಾಗ, ಭಾರತೀಯರಲ್ಲಿ ದೇಶ ಪ್ರೇಮ ಇನ್ನೂ ಕೂಡ ಹುಟ್ಟುತ್ತಾ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ಜನ ಅಮೆರಿಕದಲ್ಲಿ, ಕೆನಡಾದಲ್ಲಿ, ಬೇರೆ ಬೇರೆ ವಿದೇಶಗಳಲ್ಲಿ ಇದ್ದಂತಹ ಭಾರತೀಯರು, ಭಾರತೀಯ ಸಂಜಾತರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟರು. ಅವರನ್ನ ಗದರ್ ವೀರರು ಅಂತ ಕರಿತೀವಿ. ಗದರ್ ಪಾರ್ಟಿ ಅನ್ನುವ ಒಂದು ಪಕ್ಷವನ್ನ ಕಟ್ಕೊಂಡು ನಾವು ಭಾರತದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪ್ರಾಣವನ್ನ ಬೇಕಾರ ಕೊಡ್ತೀವಿ ಅಂತ ಹೇಳಿ ಅವತ್ತು ಘೋಷಣೆ ಮಾಡಿದ್ರು. ಹೀಗೆ ಈ ದೇಶದಲ್ಲಿ
ಒಂದು ದಬ್ಬಾಳಿಕೆ ಇರಬಾರ್ದು, ಪರಕೀಯರ ಆಡಳಿತ ಇರಬಾರ್ದು, ಶೋಷಣೆ ಇರಬಾರ್ದು, ಒಂದು ಒಳ್ಳೆಯ ಭಾರತ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸನ್ನ ಕಂಡು ಹೋರಾಡಿದಂತಹ ವಿದೇಶದ ಭಾರತೀಯರಿಗೆ ಒಂದು ಇತಿಹಾಸನೇ ಇದೆ. ಅಂತ ಇತಿಹಾಸವನ್ನ ಬಿಟ್ಟು ನಾವು ನೋಡೋದಾದ್ರೆ ಆವಾಗ ನಮಗೆ ಎಲ್ಲರೂ ದೇಶದ್ರೋಹಿಗಳ ರೀತಿ ಕಾಣಿಸ್ತಾರೆ. ಅವತ್ತು ಈ ಗದರ್ ವೀರರನ್ನ ದೇಶದ್ರೋಹಿಗಳು, ರಾಜದ್ರೋಹಿಗಳು ಅಂತ ಹೇಳಿ ಹಣೆ ಪಟ್ಟಿ ಕಟ್ಟಿ ಸಾವಿರಾರು ಜನರನ್ನ ಹಿಡಿದು ಗಲ್ಲಿಗೇರಿಸಿದ್ದು ಬ್ರಿಟಿಷರು. ಇವತ್ತು ಆ ಬ್ರಿಟಿಷರ ಬೂಟು ನೆಕ್ಕಿದಂತಹ ಜನರೇಷನ್ ಸಂತಾನ ಯಾವುದಿದೆ ಅದು ಇಂತಹ ನಿಜವಾದ ದೇಶ ಪ್ರೇಮಿಗಳನ್ನ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿಯಂತಹ ನಿಜವಾದ ದೇಶಪ್ರೇಮಿ ಯುವಕರನ್ನ ದೇಶದ್ರೋಹಿಗಳು ಅಂತ ಹೇಳಿ ಹಣೆ ಪಟ್ಟಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಮಾನದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಬಹುಶಃ ಈ ಒಂದು ಪಕ್ಷ ನಾಳೆ ನಿಜವಾಗಿ ಒಂದು ರಾಜಕೀಯ ಪಕ್ಷವಾಗಿ ನೋಂದಣಿ ಆಗುತ್ತಾ ಅಥವಾ ಅದಕ್ಕೆ ಜನ ಸೇರ್ತಾರ ಅನ್ನೋದು ಬೇರೆ ಪ್ರಶ್ನೆ, ಅದು ಆಗದೇನೆ ಇರ್ಬೋದು. ಆದ್ರೆ ಕನಿಷ್ಠ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಲಕ್ಷ ಲಕ್ಷ ಜನ ಯುವಜನರು, ಕೋಟಿ ಕೋಟಿ ಜನ ಯುವಜನರು ಒಂದು ತಮ್ಮ ಆಕ್ರೋಶವನ್ನ ಇದರ ಮೂಲಕ ತೋರಿಸ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ಆಕ್ರೋಶ ತೋರಿಸ್ತಾ ಇದ್ದಾರೆ? ಇದೇ ನಮ್ಮ ಮೋದಿಜಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿ ಯುವ ಜನರಿಗೆ ಭರವಸೆ ಕೊಟ್ಟಿದ್ರು. ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಯುವಕರು ಮಾಡ್ತಿರ್ತಕ್ಕಂಥ ರೀಲ್ಸ್ ನ ನೋಡಿ. 2014ರಲ್ಲಿ ಒಂದ್ ರೀತಿ ಮಾತಾಡ್ತಾರೆ, ನನಗೆ ಕೇವಲ 2 ತಿಂಗಳು ಕೊಡಿ ಅಂತ ಹೇಳಿ. 2016ರಲ್ಲಿ ಕೇವಲ 50 ದಿನ ನನಗೆ ಟೈಮ್ ಕೊಡಿ ಅಂತ ಹೇಳ್ತಾರೆ ನಮ್ಮ ಮೋದಿಜಿಯವರು. 2023 ಅಂತ ಬಂದಾಗ ನನಗೆ ಇನ್ನು 5 ವರ್ಷ ಟೈಮ್ ಕೊಡಿ ಅಂತ ಹೇಳ್ತಾರೆ. 2026 ಬಂದಾಗ ನನಗೆ 2047ಕ್ಕೆ ವರೆಗೆ ಟೈಮ್ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಇವರ ಒಂದು ನಾಟಕದ ಬಣ್ಣದ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಮ್ಮ ದೇಶದ ಯುವ ಜನರಿಗೆ ಇದೆ. ಹೌದು, 2014ರಲ್ಲಿರ್ಬೋದು, ಆ ನಂತರದಲ್ಲಿ ಕೊರೋನಾ ಬಂದ ಕಾರಣಕ್ಕೆ, ಬೇರೆ ಬೇರೆ ಕಾರಣಕ್ಕೆ ಮತ್ತೆ ಈ ಮೋದಿ ಸರ್ಕಾರವನ್ನ ನಮ್ಮ ದೇಶದ ಜನ ಆರಿಸಿದ್ರು. ಇದರ ನಡುವೆ ಒಂದು ಪಾಕಿಸ್ತಾನದ ಉಗ್ರರ ದಾಳಿ ಕೂಡ ಆಯ್ತು, ಪೆಹಲ್ಗಾಮ್ ದಾಳಿ ಆಯ್ತು. ಆವಾಗಲೂ ಕೂಡ ಅದು ವರದಾನ ಆಯ್ತು ಇದೇ ಬಿಜೆಪಿ ಸರ್ಕಾರಕ್ಕೆ. ಅಂದ್ರೆ ನಿಜವಾಗಿಯೂ ಇಷ್ಟು ವರ್ಷಗಳಲ್ಲಿ ಈ ಬಿಜೆಪಿ ಸರ್ಕಾರ ಈ ದೇಶದ ಜನರಿಗೆ ಬೇಕಾದ ಕೆಲಸಗಳನ್ನ ಮಾಡಿ, ಈ ದೇಶದ ಯುವ ಜನರಿಗೆ ಒಳ್ಳೆ ಕೆಲಸಗಳನ್ನ ಮಾಡಿ, ಈ ದೇಶದ ಯುವ ಜನರಿಗೆ ಉದ್ಯೋಗಗಳನ್ನ ಕೊಟ್ಟು ಯಾವುದೇ ಒಳ್ಳೆ ಕೆಲಸನ ಮಾಡಿ ಇವರು ತಮ್ಮ ಅಧಿಕಾರವನ್ನ ಉಳಿಸ್ಕೊಂಡಿಲ್ಲ. ಇವತ್ತು ತಮ್ಮ ಈ ದೇಶದ ನಾಗರಿಕರ ಕೋಟ್ಯಾಂತರ ಜನರ ಮತದಾನದ ಹಕ್ಕನ್ನ ಕಿತ್ಕೊಳಕ್ ಬರ್ತಾ ಇದ್ದಾರೆ SIR ಹೆಸರಲ್ಲಿ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತ ನಾವು ನೋಡ್ತಾ ಇದೀವಿ. ಸುಮಾರು 97 ಲಕ್ಷ ಜನರಲ್ಲಿ 27 ಲಕ್ಷ ಜನರು ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಇದ್ದು, ಮತ್ತೆ ಅವ್ರು ಯಾರು ಬಾಂಗ್ಲಾದೇಶದವರು ಅಥವಾ ಇನ್ಯಾರು ಈ ದೇಶದ ಮುಸ್ಲಿಮರು ಕೂಡ ಅಲ್ಲ, ಹಿಂದೂಗಳೇ ಇದ್ದವರೇ 20-25 ಲಕ್ಷ ಜನ ತಮ್ಮ ಡಾಕ್ಯುಮೆಂಟ್ಗಳು ಎಲ್ಲ ಇದ್ದಾಗ್ಯೂ ಕೂಡ ಅವರ ಒಂದು ಓಟಿನ ಹಕ್ಕನ್ನ ಈ ಬಿಜೆಪಿ ಸರ್ಕಾರ ಕಿತ್ಕೊಂಡಿದೆ. ನಾಳೆ ಅದು ಕರ್ನಾಟಕದಲ್ಲೂ ಕೂಡ ಆಗ್ಬೋದು. ಒಂದು ದೇಶಕ್ಕೆ ಒಬ್ಬ ನಾಗರಿಕನಿಗೆ ಓಟಿನ ಹಕ್ಕು ಬಹಳ ಅತ್ಯಂತ ಅಮೂಲ್ಯವಾದಂತಹ ಹಕ್ಕು, ಮತ್ತು ಅದರ ಮೂಲಕನೇ ಈ ದೇಶ ನಡೀತಕ್ಕಂಥದ್ದು. ಆದ್ರೆ ಈ ಬಿಜೆಪಿ ಸರ್ಕಾರ ಒಂದು ಚಿತಾವಣೆಯನ್ನ ಮಾಡಿ ಈ ಜನರ ಮತದಾನದ ಹಕ್ಕನ್ನ ನೀನು ವೋಟರೇ ಅಲ್ಲ ಅಂತ ಹೇಳ್ತಕ್ಕಂಥ ಒಂದು ಕೆಲಸವನ್ನ, ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡೋದು ತಪ್ಪ? ಇದ್ರ ಬಗ್ಗೆ ಮಾತಾಡಿದ್ರೆ ದೇಶದ್ರೋಹಿಗಳಾಗ್ತಾರ? ಇವರು ಎಷ್ಟೇ ಬಡ್ಕೊಳ್ಳಿ, ಇವರು ದೇಶದ್ರೋಹಿಗಳು ಅಂತ ಹೇಳ್ರಿ, ಪಾಕಿಸ್ತಾನ ಸಪೋರ್ಟ್ ಮಾಡೋರು ಅಂತ ಹೇಳಿ ಇನ್ನೇನೇ ಹೇಳಿದ್ರು ಕೂಡ ಈ ದೇಶದ ಯುವ ಜನತೆ ಅದನ್ನ ಕೇಳ್ಕೊಂಡು ತಲೆಯಲ್ಲಾಡಿಸ್ಕೊಂಡು ಕೂರ್ಲಿಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೂವ್ ಮಾಡ್ತಾ ಇದೆ. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಇಡ್ತಾ ಇರ್ತಕ್ಕಂಥ ಮುಖ್ಯ ಡಿಮ್ಯಾಂಡ್ ಅನ್ನ ನೀವು ಗಮನಿಸಿ. ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಪೇಪರ್ ಲೀಕ್ ಆದ್ಮೇಲೆ 17 ಜನ ಈ ದೇಶದ ಯುವ ಜನರು, ಮುಗ್ಧ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಅಂದ್ರೆ ಈ ಬಿಜೆಪಿ ಸರ್ಕಾರದಲ್ಲಿ ನಡೆದಂತಹ ಇದು ಇಷ್ಟೊಂದು ವ್ಯಾಪಕವಾದ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ ನಮ್ಮ ದೇಶದ 17 ಅಮೂಲ್ಯ ಜೀವಗಳು ಇವತ್ತು ಹೋದ್ವು, ಕೇವಲ ಭ್ರಷ್ಟಾಚಾರದ ಕಾರಣಕ್ಕೆ. ಹಾಗಾದ್ರೆ 17 ಜನರ ಒಂದು ಸಾವಿಗೆ ಕಾರಣರಾದಂತಹ ಒಂದು ಇಲಾಖೆಯ, ಈ ದೇಶದ ಶಿಕ್ಷಣ ಇಲಾಖೆಯ ಮಂತ್ರಿಯನ್ನ ಕೆಳಗಡೆ ಇಳಿಸ್ಬೇಕಾ ಬೇಡವಾ? ಅವನು ರಾಜೀನಾಮೆ ಕೊಡ್ಬೇಕಾ ಬೇಡವಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಡಿಮ್ಯಾಂಡ್ ಅನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿ ಇಡ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಈ ನೀಟ್ ಅನ್ನೋ ಪರೀಕ್ಷೆಯನ್ನ ತಂದಿದ್ದೇ ಅಸಂಬದ್ಧ ಆಗಿತ್ತು. ಯಾಕೆ? ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ಆಯಾ ರಾಜ್ಯಗಳಲ್ಲಿ ಪರೀಕ್ಷೆಗಳನ್ನ ನಡೀತಾ ಇತ್ತು, ಡಾಕ್ಟರ್ಗಳಾಗ್ತಾ ಇದ್ರು, ಇಂಜಿನಿಯರ್ ಆಗ್ತಾ ಇದ್ರು, ಎಲ್ಲ ನಡೀತಾ ಇತ್ತಲ್ವಾ? ಯಾಕೆ ಇವರು ನೀಟನ್ನ ತಂದ್ರು? ಇವತ್ತು ಈ ರೀತಿ ತಂದಾಗ ಲಕ್ಷಾಂತರ ಯುವ ಜನರ, ಇಡೀ ದೇಶದ ಲಕ್ಷಾಂತರ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಜೊತೆಗೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ.
ನಾವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಮಾತು ಹೇಳ್ಕೊಂಡು ಬಂದರು ಇವತ್ತು ಪರಮ ಭ್ರಷ್ಟರಾಗಿ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹೋಗಿದ್ದಾರೆ. ಈಗ ನೋಡಿ, ಇಡೀ ದೇಶದ ಜನ ನಗ್ತಾ ಇದ್ದಾರೆ ಈ ಮೋದಿಜಿ ಬಗ್ಗೆ. ಹೋಗಿ ನಾರ್ವೆಯಲ್ಲಿ ಮೆಲೋನಿ ಎನ್ನುವ ಆ ದೇಶದ ಪ್ರಧಾನಿಗೆ ಚಾಕ್ಲೇಟ್ ಕೊಟ್ಟು ಏನು ರೀಲ್ಸ್ ಮಾಡಿದಂತ ವಿಷಯಕ್ಕೆ ಬಹಳ ಜನ ಅದ್ರ ಬಗ್ಗೆ ತಮಾಷೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ನಿಜವಾದ ಅಸಲಿ ವಿಷಯ ಒಂದಿದೆ. ಯಾಕೆ 43 ವರ್ಷಗಳ ನಂತರ ಮೋದಿಜಿಯವರು ನಾರ್ವೆಗೆ ಹೋದ್ರು? ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಹೋಗಿದ್ದು ಈ ದೇಶದ ಹಿತಾಸಕ್ತಿ ಕಾಪಾಡೋದಕ್ಕಲ್ಲ, ಭಾರತ ಮತ್ತು ನಾರ್ವೆಯ ಮಧ್ಯೆ ಸಂಬಂಧ ಬೆಳೆಸೋದಕ್ಕಲ್ಲ. ಅಲ್ಲಿ ಇವರ ನರೇಂದ್ರ ಮೋದಿಯವರ ಆಪ್ತ ಮಿತ್ರ ಅದಾನಿ, ಗೌತಮ್ ಅದಾನಿ ಅವರ ಬಿಸ್ನೆಸ್ ಅಲ್ಲಿ ಹೊಡೆತ ಕೊಟ್ಟಿದೆ ನಾರ್ವೆ. ನಾರ್ವೆಯ ಬಹುದೊಡ್ಡ ಒಂದು ನಾರ್ವೆಯನ್ ಸಾವರಿನ್ ಫಂಡ್ ಅಂತ ಒಂದಿದೆ. ಅದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡುತ್ತೆ. ಇತ್ತೀಚೆಗೆ ಅದು ಒಂದು ತೀರ್ಮಾನ ತಗೊಂಡು ತಾನು ಯಾವುದೇ ಕಾರಣಕ್ಕೂ ಈ ಗೌತಮ್ ಅದಾನಿಯ ಯಾವುದೇ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಿಲ್ಲ, ಅದರಿಂದ ಈ ಅದಾನಿ ಕಂಪನಿಗಳನ್ನ ಹೊರಗಿಟ್ಟಿದೆ. ಈ ಕಾರಣಕ್ಕೋಸ್ಕರ ಹೋಗಿ ಅಲ್ಲಿ ಪೂಸಿ ಹೊಡೆಯೋದಕ್ಕೆ ನಮ್ಮ ನರೇಂದ್ರ ಮೋದಿಗಳು ನಾರ್ವೆಗೆ ಹೋಗಿದ್ದು. ಯಾಕೆ ಈ ಅದಾನಿಯ ಕಂಪನಿನ ಹೊರಗಿಡ್ತು ಅಂತ ಹೇಳಿದ್ರೆ, ಆ ಅದಾನಿ ಕಂಪನಿ ಇದುವರೆಗೆ ನಡೆಸಿರ್ತಕ್ಕಂತಹ ಅಪರಾಧಗಳು ಮತ್ತು ಭ್ರಷ್ಟಾಚಾರದ ಪ್ರಕರಣಗಳನ್ನ ಅದು ತುಂಬಾ ಗಂಭೀರವಾಗಿ ಪರಿಗಣಿಸಿ 3-4 ವರ್ಷ ಪರಿಶೀಲನೆ ಮಾಡಿ ನಾರ್ವೆ ಈ ಒಂದು ನಾರ್ವೆಯ ಸಾವರಿನ್ ಫಂಡ್ ಈ ಒಂದು ತೀರ್ಮಾನವನ್ನ ತಗೊಂಡಿದೆ. ಹಾಗಾಗಿ ಈಗ ತಮ್ಮ ಸ್ನೇಹಿತನಿಗೆ, ಆಪ್ತ ಮಿತ್ರನಿಗೆ ಬಂದಂತಹ ಒಂದು ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ನಮ್ಮ ನರೇಂದ್ರ ಮೋದಿಗಳು ಏನೋ ನೆಪ ತಗೊಂಡು ಅಲ್ಲಿ ಹೋಗಿದ್ದು ಅನ್ನೋದು ವಾಸ್ತವ. ಇಲ್ಲಿ ನಮ್ಮ ದೇಶದಲ್ಲಿ ಬಂದು ನಿಮ್ಗೆ ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತ ಹೇಳ್ತಕ್ಕಂತಹ ಇದೇ ಮೋದಿಜಿಗಳು ನೀವು 1 ವರ್ಷ ಬಂಗಾರ ತಗೋಬೇಡಿ, ತುಂಬಾ ಕಷ್ಟ ಬರ್ತಾ ಇದೆ, ಆ ಕಷ್ಟಕ್ಕೆಲ್ಲ ರೆಡಿಯಾಗಿ ಅಂತ ಹೇಳ್ತಕ್ಕಂಥವ್ರು ಇಲ್ಲಿ ತಮ್ಮ ಸ್ನೇಹಿತರಾದಂತಹ ಅದಾನಿ, ಅಂಬಾನಿ ಅವರ ಒಂದು ಹಣಕಾಸು ಆರೋಗ್ಯಕ್ಕೆ, ಅವರ ಲಾಭಗಳಿಗೆ ಸಣ್ಣ ಕುತ್ತು ಕೂಡ ಬರದೇ ಇರೋ ರೀತಿನಲ್ಲಿ ನಮ್ಮ ಮೋದಿಜಿ ನೋಡ್ಕೊಳ್ತಾ ಇದ್ದಾರೆ. ಇದನ್ನ ಇವತ್ತು ಈ ದೇಶದ ಯುವ ಜನತೆ ಪ್ರಶ್ನೆ ಮಾಡ್ತಾ ಇದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಈ ದೇಶದ ಭಾರತದ ಒಂದು ಧ್ವನಿಯಾಗಿ ಬಂದಿದೆ. ಅದು ಭಾರತದ ಯುವ ಜನರ ಎದೆಗಳಲ್ಲಿ ಮಡುಗಟ್ಟಿದ್ದಂತಹ ಒಂದು ಆಕ್ರೋಶಕ್ಕೆ ಒಂದು ವೇದಿಕೆಯಾಗಿದೆ. ಇದು ಎಷ್ಟರವರೆಗೆ ಇದು ಮುಂದುವರಿತದೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಟ್ವಿಟ್ಟರ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ, ನಾಳೆ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ, ಮೆಟಾದಲ್ಲೂ ಕೂಡ ಇದನ್ನ ಬ್ಯಾನ್ ಮಾಡೋದು ದೊಡ್ಡ ಕಷ್ಟ ಏನಲ್ಲ ಇವರಿಗೆ. ಯಾಕಂತ ಹೇಳಿದ್ರೆ ಈ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅನ್ನು ನಡೆಸ್ತಕ್ಕಂತಹ ಜುಕರ್ಬರ್ಗು ಮತ್ತು ನಮ್ಮ ಮೋದಿ ಅವರ ಸ್ನೇಹಿತರಾದಂತಹ ಅದಾನಿ, ಅಂಬಾನಿ ಇವರಿಗೂ ಕೂಡ ತುಂಬಾ ಗಳಸ್ಯ ಕಂಠಸ್ಯ ಇದೆ. ಹಾಗಾಗಿ ಈ ಒಂದು ಸಂಬಂಧವನ್ನ ಬಳಸ್ಕೊಂಡು ಅವರು ನಾಳೆ ಈ ಒಂದು ಇನ್ಸ್ಟಾಗ್ರಾಮ್ ಮೇಲೆ ಕೂಡ ಒತ್ತಡವನ್ನ ತಂದು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಕೌಂಟ್ ಅನ್ನ ಅಲ್ಲೂ ಡಿಲೀಟ್ ಮಾಡಬಹುದು. ಅದೇನೇ ಇರಲಿ, ಆದ್ರೆ ಒಂದಂತೂ ಸತ್ಯ ಇದರಿಂದ ಗೊತ್ತಾಗ್ತಾ ಇದೆ, ಈ ದೇಶದ ಯುವ ಜನರು ಬಾಯಿ ಮುಚ್ಕೊಂಡಿರ್ಲಿಕ್ಕೆ ಒಪ್ತಾ ಇಲ್ಲ, ರೆಡಿ ಇಲ್ಲ. ಅವರು ಯಾವುದೇ ಸರ್ಕಾರ ಇರಲಿ. ಇದೇ ರೀತಿ 2014ರಲ್ಲೂ ಕೂಡ ಇಡೀ ದೇಶದ ಯುವ ಜನತೆ ಒಂದು ರೀತಿಯಲ್ಲಿ ದಂಗೆಯನ್ನ ಎದ್ದಿದ್ರು. ಇವಾಗ ಅಂತಹದೇ ಸಂದರ್ಭ ಮತ್ತೊಂದು ಸಲ ಬಂದಿದೆ. ಈ ಕಳೆದ ಒಂದು 15 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಇಡೀ ದೇಶದ ಮಟ್ಟದಲ್ಲಿ ಮಾಡಿರ್ತಕ್ಕಂತಹ ಭ್ರಷ್ಟಾಚಾರದಿಂದ ರೋಸತ್ತೋಗಿದ್ದಾರೆ. ಅವರು ತಮ್ಮ ಉತ್ತರವನ್ನ ನೀಡುತ್ತಾರೆ. ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.